ಮೊದಲು ನಿಮ್ಗೆ ಸೇಲ್ ಎಲ್ಲಿಗೆ ಮಾಡಿದ್ರಿ ಮತ್ತೆ ಎಷ್ಟು ರೂಪಾಯಿಗೆ ಮಾಡಿದ್ರಿ? 78ನೇ ಇಸ್ವಿಯಲ್ಲಿ ಚಿತ್ರನದಿ ರಮಣ ನಾಯಕ ದಿನಸಿನ ಅಂಗಡಿ ಇತ್ತು. ₹1 ನಾವು ಕೊಡೋದು, ಒಂದು ಕಾಲಕ್ಕೆ ಅವ್ರು ಸೇಲ್ ಮಾಡೋದು. ಅದನ್ನ ಮುಂಚೆನೇ ಮಾಡ್ತಿರೋದು ಕೊಬ್ಬರಿ ಎಣ್ಣೆಯಲ್ಲಿ, ಬೇರೆ ಎಣ್ಣೆಯಲ್ಲಿ ಮಾಡ್ತಿರೋದು ಇವತ್ತಿನವರಿಗೆ. ಅದ್ರದ್ದೇ ಟೇಸ್ಟ್ ಒಂದು ಬೇರೆ, ಬೇರೆ ಎಣ್ಣೆದೇ ಎಲ್ಲ ಮಾಡಿದ್ರು ಟೇಸ್ಟ್ ಬೇರೆ. ಕೈಯಿಂದ ಸ್ವಂತ ಕೈಯಿಂದ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ಒಂದು ನಿಮಿಷ ಇಲ್ಲ, ಅವ್ರದ್ದೇನು ಮಾಡಲಿಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಸ್ಪೆಷಲ್ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತು ನಾವು ಚಕ್ಕುಳಿ ಮಾಡುವಂತ ಒಬ್ಬರು ಮನೆಗೆ ಬಂದಿದ್ದೇವೆ. ಇವ್ರನ್ನ ಎಲ್ಲರೂ ಕೂಡ ಈ ಸ್ಥಳೀಯರು ಫೇಮಸ್ ಆಗಿ ಚಕ್ಕುಳಿ ಬಾಬಣ್ಣ ಅಂತಾನೆ ಕರೀತಾರೆ. ಸ್ನೇಹಿತರೆ, ಇವರು ಕಳೆದ 50 ವರ್ಷಗಳಿಂದ ಈ ಚಕ್ಕುಳಿಯನ್ನ ನಮ್ಮ ಒಂದು ಯಾವುದೇ ರೀತಿಯ ದೊಡ್ಡ ಮೆಷಿನರಿ ಉಪಯೋಗಿಸದೆ ನಮ್ಮ ಹಳೆಯ ಸಾಂಪ್ರದಾಯಿಕ ಶೈಲಿಯಲ್ಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ನೇಹಿತರೆ, ಬನ್ನಿ ಇವ್ರನ್ನ ಮಾತಾಡ್ಸೋಣ. ಆಗದಿಂದ ಈಗಿನವರೆಗೆ ಏನು ಬದಲಾವಣೆ ಆಗಿದೆ, ಮತ್ತೆ ಇವರ ಒಂದು ಚಕ್ಕುಳಿ ಮಾಡುವ ಒಂದು ಇದರಲ್ಲಿ ಏನಾದರೂ ನಡೆದ ಘಟನೆಗಳು ಎಲ್ಲವನ್ನು ಕೂಡ ಇವರ ಇದರಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಬನ್ನಿ ಸ್ನೇಹಿತರೆ, ನಾನು ಮಾತಾಡ್ಸೋಣ. ಈಗ ಎಲ್ಲರೂ ಕೂಡ ಇಲ್ಲಿ ನಿಮ್ಮನ್ನ ಚಕ್ಕುಳಿ ಬಾಬಣ್ಣ ಅಂತ ನಾನು ಅಡ್ರೆಸ್ ಕೇಳ್ಕೊಬೇಕಾದ್ರು ಚಕ್ಕುಳಿ ಬಾಬಣ್ಣ ಅಂತ ಕೇಳ್ಕೊ ಬಂದೆ. ಅದು ಹೇಗೆ ನಿಮ್ಮ ಹೆಸರು ಚಕ್ಕುಳಿ ಬಾಬಣ್ಣ ಫೇಮಸ್ ಆಯ್ತು, ಮತ್ತೆ ಯಾವಾಗ ನೀವು ಹೇಗೆ ಕಲ್ತ್ರಿ ಇದನ್ನ, ಅಂದ್ರೆ ಮೊದಲು ಹೇಗೆ ಕಲ್ತ್ರಿ ಅಂತ? ಮೊದಲು ನನ್ನ ಅಮ್ಮ ರೆಡಿ ಮಾಡ್ತಿದ್ರು ತಿನ್ಲಿಕ್ಕೆಲ್ಲ ಅಂತ. ಅದನ್ನು ಒಂದು ದಿವಸ ಅವರಿಗೆ ಹುಷಾರಿಲ್ದವಾಗ ಸ್ವಲ್ಪ ಮಗ ಸುತ್ತು ಅಂತ ಹೇಳಿದ್ರು. ಅದ್ರ ಮೇಲೆ ನಾನು ಆ ದಿವಸ ಸುತ್ತಿದೆ. ಅದರ ನಂತರ ಅದನ್ನ ಸ್ವಲ್ಪ ದಿವಸ ನಂತರ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಅಂದ್ರೆ ಎಲ್ಲ ಸ್ವಲ್ಪ ಆಚೆ ಅಂಗಡಿಗೆಲ್ಲ ಸ್ವಲ್ಪ ಕೊಡೋಣ ಅಂತ ಎಲ್ಲ ಹೇಳಿದ್ರು. ಅಲ್ಲಿಂದ ಕಂಟಿನ್ಯೂ ಅಂದ್ರೆ ಅಲ್ಲಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಜಾಸ್ತಿ ಮಾಡ್ತಾ ಇದ್ದೇವೆ. ಅಲ್ಲಿಂದ ಮಸ್ತ್ ಇಂಪ್ರೂವ್ಮೆಂಟ್ ಆಗಲಿಲ್ಲ, ಬಟ್ ಸಾಧಾರಣ ಒಂದು ಇಂಪ್ರೂವ್ಮೆಂಟ್ ನಲ್ಲಿ ಈಗ ಮನೆ ನಮ್ಗೆ ಕಜ್ಜಿ ತಕ್ಕ ಒಂದು ಮಾಡಿ ಸೇಲ್ ಮಾಡ್ತಾ ಉಂಟು ಇವತ್ತಿನವರಿಗೆ. ಅಂದ್ರೆ ಮೊದಲು ನೀವು ಇದನ್ನ ನಿಮ್ಮ ಅಮ್ಮ ಮಾಡ್ತಾ ಇದ್ರು? ಅಮ್ಮದಿಂದ ನೀವು ಕಲ್ತಿದ್ದೆ? ನಾವು ಕಲ್ತಿದ್ದು ಹಾಗೆ. ಅಲ್ಲಿಂದ ಜಾಸ್ತಿ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಮ್ಮ ಒಟ್ಟು ಜೀವನ ತಗೊಂಡು ನಾವು ರೆಡಿ ಮಾಡ್ತಾ ಇದ್ದೇವೆ ಇವತ್ತಿನವರೆಗೂ. ಅಂದ್ರೆ ಬೈಕೆ ಇದು ನಿಮ್ಮ ಇದೆಲ್ಲ ರೆಡಿ ಮಾಡಿ ಕೊಡ್ತೇವೆ ನಾವು. ಮುಂಚೆ ಏನಾದ್ರೂ ಉಪಯೋಗಿಸ್ತಿದ್ರೆ ಈ ತರ ಈಗ ಒತ್ತು ಇದಕ್ಕೊಂದು ಮೆಷಿನ್ ಏನೋ ಉಂಟು, ಹಿಂದೆ ಹಿಂಗ್ ಮಾಡ್ತಾ ಇಲ್ಲ? ಅಂಡೆ ಮುಂಚೆ ಮರದ ಅಂಡೆ ಇತ್ತು. ಮರದ್ದು? ಹೌದು, ಮರದ ಅಂಡೆ. ನಂತರ ಕಡೆಗೆ ಈಗ ಒಂದು 40 ವರ್ಷ ಆಯ್ತು ಇದರದ್ದು ಹಿತ್ತಾಳಿ ಅಂಡೆ ಬರ್ಲಿಕ್ಕೆ ಹೋಗಿ. ಅಲ್ಲ, ಅದರಿಂದ ಉಪಯೋಗ ಮಾಡ್ತಾ ಉಂಟು ಡೈಲಿ. ಇದೇ ತರ ಬಟ್ ಮರದಂಡೆ? ಹೌದೌದು, ಇದೇ ರೀತಿ ಮರದಂಡೆ ನಾವು ತುಂಡು ಕೊಟ್ಟು ಮಾಡಿಸ್ತಿದ್ದೇವೆ ಎಲ್ಲ 3 ದಿವಸ. ಅದು ಸಾಧಾರಣ ವಾರಕ್ಕೆ 1 ಅಂಡೆ ಬರೋದುಂಟು, ತಿಂಗಳಿಗೆ ವರ್ಷಕ್ಕೆ 2 ಅಂಡೆ, ಇದು 1 ಅಂಡೆ ಬರೋದು ಉಂಟು. ಅದು ಏನೋ ಅದರಲ್ಲಿ ಇದ್ರ ಅಂಶ ಏನೋ ಬಂದ್ರೆ ಸಡನ್ ಕಟ್ ಆಗ್ತದೆ. ಅದು ಅಲ್ಲಿ ನಾವು ಬೇರೆ ಆಚಾರ ಹತ್ರ ಬೇರೆಯವ್ರ ಹತ್ರ ತುಂಡಿ ಎಲ್ಲ ತಗೊಂಡು ಕೊಟ್ಟು ಅದನ್ನು ನಾವು ರೆಡಿ ಮಾಡ್ತಾ ಇತ್ತು. ಈಗ ನಿಮ್ಮ ಹೆಸರು ಇದು ಬಂದು ಜಯಂತ್ ಚಕ್ಕುಳಿ ಅಂತ? ಜಯಂತ್ ಚಕ್ಕುಳಿ. ಆದ್ರೆ ನಿಮ್ಮ ಚಕ್ಕುಳಿ ಬಾಬಣ್ಣ ಅಂದ್ರೆ ಫೇಮಸ್ ಆಗಿದೆ? ಹೌದು, ಫೇಮಸ್ ಆಗಿದೆ. ಬಾಬುಗೆ ಬಾಬಣ್ಣ ಆಗಿದೆ ಹಾಗೆ, ಆ ರೀತಿಯಿಂದ ಎಲ್ಲರೂ ಕೂಡ ಚಕ್ಕುಳಿ ಬಾಬಣ್ಣ. ಹೌದು, ಬಾಬಣ್ಣ. ಇಲ್ಲಿ ಎಲ್ಲ ಚಕ್ಕುಳಿ ಬಾಬಣ್ಣನೇ. ನೀವು ಮೊದಲಿಗೆ ಏನಂದ್ರೆ ಮನೇಲೆ ತಿಂತಾ ಇದ್ರಿ, ಮಾಡ್ತಾ ಇದ್ರಿ. ನೀವು ಹೊರಗಡೆ ಯಾವಾಗ ಫಸ್ಟ್ ಸೇಲ್ ಮಾಡಿದ್ರಿ, ಅಂದ್ರೆ ಮೊದಲು ನಿಮ್ಗೆ ಸೇಲ್ ಎಲ್ಲಿಗೆ ಮಾಡಿದ್ರಿ ಮತ್ತೆ ಎಷ್ಟು ರೂಪಾಯಿಗೆ ಮಾಡಿದ್ರಿ, ಅದ್ರ ಬಗ್ಗೆ ಏನಾದ್ರು ನೆನ್ಪುಂಟಾ? ನೆನ್ಪುಂಟು.
ಸಾಧಾರಣ 72ನೇ ಇಸ್ವಿಯಲ್ಲಿ ಸಿತಾನದಿ ಹಾ ರಮಣ ನಾಯಕ ದಿನಸಿ ಅಂಗಡಿ ಇತ್ತು, ಹಾ ಹಾ ಅವರಿಗೆ ಸೇಲ್ ಕೊಟ್ಟಿದ್ದೇನೆ ಫಸ್ಟಿಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ. ಎಷ್ಟು ರೂಪಾಯಿ ಕೊಟ್ರಿ ಅನ್ಕೊಂಡ? ಆವಾಗ ಅಲ್ಲಿ ₹1 ನಾವು ಕೊಡೋದು, ಒಂದು ಕಾಲಕ್ಕೆ ಅವ್ರು ಸೇಲ್ ಮಾಡೋದು ₹1. ಹೌದು. ಇದು ಇಸ್ವಿ ಸಾಧಾರಣ ಒಂದು ಇಸ್ವಿ 72ನೇ ಇಸ್ವಿ 1972. ಅಂದ್ರೆ ಈಗ ಯಾರಿಗೆ ಸೈಕಲ್ ಕೊಡ್ತಾ ಇದ್ರ ಹೇಗೆ? ಆವಾಗ ನಡ್ಕೊಂಡು ಹೋಗಿಯೇ ಕೊಟ್ಟು ಬರ್ತಿದ್ದೇವೆ ಎಲ್ಲಾ ಕಡೆಗೂ. ಹೌದು, ಎಲ್ಲ ಕಡೆಗೂ. ಸಿತಾನದಿ, ಮುದ್ರಾಡಿ, ಪಚ್ಚಪ್ಪು ಎಲ್ಲ ಪೂರ ನಡ್ಕೊಂಡು ಹೋಗಿಯೇ ಕೊಟ್ಟು ಬರ್ತಿದ್ದೇವೆ. ಡಬ್ಬಿಯಲ್ಲಿ ಹಿಡ್ಕೊಂಡು ಹೋಗಿ ಕೊಟ್ಟು ಬರ್ತಿದ್ದೇವೆ. ನೀವು ಗಮನಿಸ್ಬೋದು, ಸಾಧಾರಣ 1972 ಅಂದ್ರೆ ಈಗ 30 + 20 50 ವರ್ಷ ಮೇಲೆ ಇವರು ಅದೇ ಟೇಸ್ಟ್ ಅನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಕಡೆ ನಾನು ನೋಡಿದಂಗೆ ಎಲ್ಲ ಕೂಡ ಒಂದು ಮಿಷಿನರಿ ಉಪಯೋಗಿಸ್ತಾ ಇದ್ದಾರೆ. ಒತ್ಲಿಕ್ಕೆಲ್ಲ ಮಿಷಿನ್ ಬಂದಿದೆ, ಮತ್ತೆ ಪ್ಯಾಕಿಂಗ್ ಮಿಷಿನ್ ಬಂದಿದೆ. ಈಗಲೂ ಕೂಡ ನೀವು ಹಳೆಯ ಒಂದು ವಿಧಾನವನ್ನೇ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಮಹತ್ವ ಇದೆಯಾ ಅಥವಾ ಅದರ ಟೇಸ್ಟ್ ಏನಾದ್ರು ಎಫೆಕ್ಟ್ ಆಗುತ್ತಾ? ಅದ್ರ ಟೇಸ್ಟ್ ಎಲ್ಲ ಇರುತ್ತೆ. ಈ ಮಿಷನ್ ನಲ್ಲಿ ರೆಡಿ ಆಗೋಕ್ಕಿಂತ ನಾವು ಕೈಲೇ ರುಬ್ಬಿ ಮಾಡುವಂತದ್ರಲ್ಲಿ ಟೇಸ್ಟ್ ಜಾಸ್ತಿ ಇರುತ್ತೆ. ಮತ್ತೆ ಅದನ್ನ ಮುಂಚೆನೆ ಮಾಡ್ತಿರೋದು ಕೊಬ್ಬರಿ ಎಣ್ಣೆಯಲ್ಲಿ, ಬೇರೆ ಯಾವ ಎಣ್ಣೆಯಲ್ಲಿ ಮಾಡ್ತಿರ್ಲಿಲ್ಲ. ಇವತ್ತಿನವರೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದಾರೆ. ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೇವೆ ಮುಂಚೆಯಿಂದ. ಇವತ್ತಿವರೆಗೂ ಬಿಡ್ಲಿಲ್ಲ. ಅದ್ರದ್ದೇ ಟೇಸ್ಟ್ ಒಂದು ಬೇರೆ, ಬೇರೆ ಎಣ್ಣೆದೇ ಎಲ್ಲ ಮಾಡಿದ್ರು ಟೇಸ್ಟ್ ಬೇರೆ. ಸ್ವಂತ ಕೈಯಿಂದ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ಚಕ್ಕುಲಿ ಮಾಡ್ಲಿಕ್ಕೆ ಎಲ್ಲರೂ ಏನು ಉಪಯೋಗಿಸ್ತಾರೋ ಅದಕ್ಕೆ ಏನಾದ್ರು ಇಲ್ಲ, ಖಾಲಿ ಅಕ್ಕಿ ಹಿಟ್ಟು ಮತ್ತೆ ಉದ್ದಿನ ಬೇಳೆ ಅದಕ್ಕೆ ಹಾಕುದಂತ ಇದ್ರೆ ಎಳ್ಳು ಅಷ್ಟೇ. ಅದನ್ನೇ ಮುಂಚಿಂದ ಇದು ಸಂಬಂಧ ಮುಂಚಿಂದ ಬಂದಿದೆ ಅಷ್ಟರಲ್ಲೇ. ಎಳ್ಳು, ಅದಕ್ಕೆ ಉದ್ದಿನ ಹಿಟ್ಟು, ಅಕ್ಕಿ, ಇಷ್ಟೇ 3. ಮತ್ತೆ ನಿಮ್ ಕೈ ಚಳಕ ಎಷ್ಟು ಬೇಯಿಸ್ಬೇಕು ಮತ್ತೆ ಹೌದೌದು. ಅದರಲ್ಲಿ ₹1 ಮಾಡ್ತಾ ಇದೆ 1972ರಲ್ಲಿ. ಈಗ ಏನ್ ಮಾಡ್ತಾ ಇದ್ದಾರೆ? ಈಗ ಅದೇ ಪ್ಯಾಕೆಟ್ ಈಗ ₹10 ಸೇಲ್ ಇದು ₹10 ಸೇಲ್ ಮಾಡ್ತಿದ್ದೆ. ನಾವು ₹8 ಕೊಡ್ತಿದ್ದೇವೆ ಈಗ. ಹೌದು. ಈಗ ನಿಮ್ಗೆ ನೋಡಿ, ಈಗಿದ್ದು ಎಣ್ಣೆ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅದೆಲ್ಲ ಇದೆ. ಸೊ ಈಗಿನ ಒಂದು ಏನ್ ರೇಟ್ ಇದೆ ಅಲ್ವಾ, ತುಂಬಾ ಸಮಸ್ಯೆ ಆಗುತ್ತಾ? ಇಲ್ಲ, ತುಂಬಾ ನಮ್ಗೆ ಅಲ್ಲಿಂದ ಅಲ್ಲಿಗೆ ಒಟ್ಟು ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಉಂಟು ವಿನ ಅದನ್ನ ನಾವು ಜಾಸ್ತಿ ಅಲ್ಲಿ ರೇಟ್ ಮಾಡಿ ಉಪಯೋಗ ಮಾಡ್ತಿಲ್ವ. ಇಲ್ಲ, ಈಗ ಮುಂಚೆನೆ ಈಗ ನಮ್ಗೆ ಅದರಲ್ಲಿ ಎಷ್ಟು ಒಂದು 5 ಪೈಸೆನ 10 ಪೈಸೆನ ಅದನ್ನ ಹಾಗೆ ಇಟ್ಕೊಂಡು ಜಾಸ್ತಿ ಮಾಡಿ ಒಂದು ಇದು ಮಾಡ್ತೇವೆ, ಅದರಲ್ಲೇ ಜೀವನ ಮಾಡ್ತಿದ್ದೇವೆ. ನಾವು ಜಾಸ್ತಿಯಲ್ಲಿ ಕೊಟ್ಟು ಅದರಲ್ಲಿ ನಾವು ಲಾಭ ಪಡಿಬೇಕಂತ ಮನಸ್ಸಲ್ಲೇ ಇಲ್ಲ ಇವತ್ತಿನಲ್ಲಿ. ಅದೇ ನಾನು ಇದೇ ಒಂದು ಹೋಟೆಲ್ ಸ್ನೇಹಿತರೆ, ಅಂದ್ರೆ ಸ್ವಲ್ಪ ಬೇರೆ ಕಡೆ ಎಲ್ಲ ನೋಡಿದ್ದೇನೆ. ಅವರೆಲ್ಲ ಏನ್ ಗೊತ್ತಾ, ಒಂದು ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿ ಆಟೋಮೇಶನ್ ಎಲ್ಲ ಮಾಡಿದ್ದಾರೆ, ಮತ್ತೆ ಸ್ವಲ್ಪ ಲೈಫ್ ಸ್ಟೈಲ್ ಕೂಡ ಅಪ್ಗ್ರೇಡ್ ಎಲ್ಲ ಮಾಡಿದ್ದಾರೆ. ಬಟ್ ಇವರು ಏನಪ್ಪಾ ಅಂದ್ರೆ ಅದೇ ಟೇಸ್ಟ್ ಅನ್ನು ಕೊಡುವಂತ ಸೇಮ್ ರೇಟ್ ಅನ್ನು ಕೂಡ ಜಾಸ್ತಿ ಏನು ಮಾಡದೆ, ಸೊ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ಕೊಂತ ಕಸ್ಟಮರ್ಸ್ ಅನ್ನ ಸೇವ್ ಮಾಡ್ಕೊಂತ ಬಂದಿದ್ದಾರೆ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿದ್ರಿ, ಅವರ ಸಪೋರ್ಟ್ ಹೇಗಿದೆ, ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಇದೆಲ್ಲ ಮುಂಚೆ ನನ್ನ ಅಮ್ಮ ಮತ್ತೆ ಸ್ವಲ್ಪ ಅಜ್ಜಿ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಅದರ ನಂತರ ನನಗೆ ಮದುವೆ ಆಯ್ತು. ಮದುವೆ ಆದ ನಂತರ ನನ್ನ ಮಿಸ್ಸಸ್ ಬಂದ್ಕೊಂಡು ಅವಳು ನಂಗೆ ಸಪೋರ್ಟ್ ಕೊಟ್ಟಿದ್ದಾಳೆ. ಅದ ನಂತರ ನಮ್ಮ ಮಕ್ಕಳು 3 ಜನ ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಫುಲ್ಲು ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲದ್ರೆ ಆಗುದಿಲ್ಲ. ಸ್ವಲ್ಪ 4 ಜನ ಕೆಲಸದ ಹುಡುಗರು ಇದ್ದೀರ ಆ ಟೈಮಲ್ಲಿ. ಕಡೆ ನನಗಲ್ಲಿ ವರ್ಕೌಟ್ ಆಗಲಿಲ್ಲ. ಅದರ ನಂತರ ನಾನು ಹುಡುಗನೆಲ್ಲ ಬಿಟ್ಟು ನಾವೇ ರೆಡಿ ಮಾಡ್ತಾ ಉಂಟು. ನೀವು ಫ್ಯಾಮಿಲಿ ತಮ್ಮನ ಮಕ್ಕಳು, ತಮ್ಮನ ಹೆಂಡತಿ, ತಮ್ಮ ಇವರೆಲ್ಲ ಬಿಟ್ಟಾಗ ಸಪೋರ್ಟ್ದಿಂದ ಸ್ವಲ್ಪ ಈಗ ನಡೀತಾ ಉಂಟು. ಮತ್ತೆ ಹೆಚ್ಚಿಗಾಗಿ ನಾವು ಹುಡುಗರನ್ನೆಲ್ಲ ಹಾಕೊಂಡು ಮಾಡ್ತೇವೆ ಅಂತ ಹೇಳಿದ್ರೆ ತೆಂಗಿನ ಎಣ್ಣೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಇದೆಲ್ಲ ನಾವು ಜೀವನವನ್ನು ಮಾಡ್ತಾ ಉಂಟು. ಅಂದ್ರೆ ಈಗ ನಿಮ್ಮ ಮಕ್ಕಳ ಎಜುಕೇಶನ್ ಏನಿದೆ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ. ಈಗ ಮಕ್ಕಳ ಎಜುಕೇಶನ್ ಮಾಡ್ತಾ ಇದ್ದಾರೆ. ಅವ್ರು ಇದ್ರಲ್ಲೇ ಇದು ಮಾಡ್ತಾರೆ ಅಂತ ಅವರಿಂದ ಸಾಧ್ಯ ಉಂಟ ಇಲ್ವ ಅಂತ ಅವ್ರಿಗೆ ಗೊತ್ತು. ನನ್ನ ಪ್ರಕಾರ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ಮತ್ತೆ ಹೇಗಂತ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು. ಹೌದು, ತುಂಬಾ ಕಷ್ಟ ಆಗ್ತದೆ. ಇದರಲ್ಲಿ ಮ್ಯಾನೇಜ್ಮೆಂಟ್ ಇದ್ದು ಎಲ್ಲ ವರ್ಕೌಟ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಅದೇ ಕಡೆ ಅವ್ರಿಗೆ ಎಜುಕೇಶನ್ ಕಲ್ತು ಕಡೆಗೆ ಏನಾರು ಹೋದ್ರೆ ಇದು ಮಾಡ್ಲಿಕ್ಕಿಲ್ಲ. ಅಥವಾ ಒಬ್ಬರು ಇದ್ರೆ ಇದನ್ನ ಅವನಿಗೆ ಜೀವನ ತಕೊಂಡು ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಉಂಟು, ತೊಂದರೆ ಇಲ್ಲ. ಅಂದ್ರೆ ಈಗ ಬೇರೆಯವರೆಲ್ಲ ಸ್ವಲ್ಪ ಈಗ ಅಪ್ಗ್ರೇಡ್ ಮಾಡ್ತಾ ಇದಾರಲ್ವಾ, ನೀವು ಇದನ್ನು ಸ್ವಲ್ಪ ಅದೇ ಅಂತ ಹೇಳಿದ್ರು ಆಟೋಮೇಶನ್ ಅಂತ ಹೇಳ್ತಾರೆ, ಸ್ವಲ್ಪ ಜಾಸ್ತಿ ಮೆಷಿನ್ ಹಾಕಿ. ಅದ್ರ ನಿಮ್ ಕಾರಣ ಎಂತ ಅಂದ್ರೆ ನಿಮ್ಗೆ ಬೇಡ ಅಂತಾನ ಅಥವಾ ಆಗ್ತಾ ಇಲ್ಲ ಅಂತ? ಅದು ವರ್ಕೌಟ್ ಮಾಡ್ಬೋದು ಮಿಷನ್ ಎಲ್ಲ ಹಾಕೊಂಡು, ಎಲ್ಲ ಅವರ ಕೈಯಿಂದ ಇರೋದು, ನನ್ನಿಂದ ಆಗುದಿಲ್ಲ. ನಾನೀಗ ಮಿಷನ್ ಹಾಕುದಿಲ್ಲ, ನನ್ನಿಂದ ವರ್ಕೌಟ್ ಅದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸ್ವಲ್ಪ ಕೈಯಿಂದ ರೆಡಿ ಮಾಡಿ ಸ್ವಲ್ಪ ಕೊಡ್ತಾ ಉಂಟು ವಿನ ಮಿಷನ್ ಅಂತೂ ನನ್ನಿಂದ
ನಂತರ ಸಾಧ್ಯ ಇಲ್ಲ. ಬೇರೆ ಕಡೆ ಎಲ್ಲ ಇದು ಇದು ಎಣ್ಣೆ ಯಾವ್ದು ಯೂಸ್ ಮಾಡ್ತಾರೆ, ಬೇರೆ ಎಣ್ಣೆ ಯೂಸ್ ಮಾಡ್ತಾರ? ಬೇರೆ ಎಲ್ಲ ಇದು ರಿಫಂಡ್ ಆಯಿಲ್, ಪಾಮ್ ಆಯಿಲ್, ಹೆಚ್ಚಿಗೆ ಪಾಮ್ ಆಯಿಲ್, ಎಣ್ಣೆ ರಿಫಂಡ್ ಆಯಿಲ್ ಅವ್ರಿಗೆ ಅನುಕೂಲ ಬಂದಾಗ ಮಾಡ್ತಾರೆ. ಅಂದ್ರೆ ಈ ಪ್ರಾಫಿಟ್ ಮಾಡ್ಬೇಕಂದ್ರೆ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಾಗ್ತದೆ. ಅಂದ್ರೆ ಯಾವ್ದು ಅದು ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಸಹ ಸಮಸ್ಯೆ ಆಗ್ತದೆ, ಮತ್ತೆ ನಿಮ್ಮ ಹೆಲ್ತ್ ಮೇಲೆ ಸಹ. ಸೊ ಇವರು ಚಕ್ಕುಲಿ ಯಾಕೆ ಫೇಮಸ್ ಅಂದ್ರೆ ಒಂದು ಅದೇ, ಇವರು ಮುಂಚೆಯಿಂದ ಕೂಡ ಹಳೆಯ ವಿಧಾನದಲ್ಲೇ ಬಳಸ್ತಾ ಇದ್ದಾರೆ. ಒಂದು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಂದು ಇದಂತ ಹೇಳ್ಬೋದು. ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಎಣ್ಣೆ ಏನಿದೆ ಅಲ್ವಾ, ತೆಂಗಿನ ಎಣ್ಣೆ ನಮ್ಗೆ ಅದ್ರ ಕಸ್ಟಮರ್ಸ್ ಒಳ್ಳೇದು, ಇವರಿಗೆ ಸ್ವಲ್ಪ ಕಷ್ಟ. ಯಾಕಂತ ಇವ್ರು ಹೇಳ್ತಾರೆ ಸ್ನೇಹಿತರೆ, ಹೇಳಿ. ಕಷ್ಟ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದೆ ಟೇಸ್ಟ್ ಜಾಸ್ತಿ, ಮತ್ತೆ ಅದನ್ನು ಜನರು ಉಪಯೋಗ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ಚಪ್ಪಲಿ ಅಂದ್ರೆ ಕೂಡ ಉಪಯೋಗ ಮಾಡ್ತಾರೆ ಹೆಚ್ಚಿನವರು. ಈಗ ನಾವು ಮುಂಚೆ ಎಲ್ಲ ಕೊಟ್ಟಲ್ಲಿಂದ ಅವರ ಮಕ್ಕಳೆಲ್ಲ ಫಾರಿನ್ನಲ್ಲಿರಲಿ, ದುಬೈನಲ್ಲಿರಲಿ, ಇರಲಿಲ್ಲ ಸುರಿಗೆ ಅವರು 2 ದಿವಸ ಒಂದು 4 ದಿವಸ ಟೈಮ್ ಇದ್ರೆ ಫುಲ್ಲಿಗೆ ಅಂಗಡಿಯವರಿಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ಕೊಬ್ಬರಿ ಎಣ್ಣೆನೇ ಚಪ್ಪಲಿ ಬೇಕು, ಜೈನ್ ಚಪ್ಪಲಿ ಬೇಕು, ಅದೇ ಕೊಡಿ ನಮ್ಗೆ, ಅದೇ ಉಪಯೋಗ, ಅದನ್ನೇ ಉಪಯೋಗ ಮಾಡ್ತಾರೆ ಇವತ್ತಿನವರಿಗೂ. ನೀವು ಸಣ್ಣವರಿದ್ದಾಗ ನೀವು ಕೊಡ್ತಾ ಇದ್ರೆ ಅವರ ಮಕ್ಕಳು ನಾನು ಸಣ್ಣತೆಗ ತಗೊಂಡ್ಕೊಡೋ ಅವರ ಮಕ್ಕಳು ದುಬೈಂದವ ಅಥವಾ ಅಮೆರಿಕನ್ದವ ಎಲ್ಲಿ ಅವರು ಇದ್ದಾರೆ ಇಂಥ ನಮ್ಮ ಚಕ್ಕುಲಿಯೇ ತಿಂದು ರುಚಿ ಇದ್ದವರು ಅದೇ ಚಕ್ಕುಲಿ ಬೇಕಂತೇಳಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅವರು. ಅಂದ್ರೆ ಇದು ತೆಂಗಿನ ಎಣ್ಣೆ ಬೇಗ ಆಗ ತೆಂಗಿನ ಎಣ್ಣೆ ಬೇಗ ಇದು ಗಾರ್ ಜಾಸ್ತಿ ಇದು. ಪ್ರತಿ ನಿಮ್ಮ ಈ ಪಾಮ್ ಎಣ್ಣೆಗಿಂತ ಅಥವಾ ನಿಮ್ಮ ರಿಫಂಡ್ ಆಯಿಲ್ಗಿಂತ ಜಾಸ್ತಿ ಗಾರ್ ಜಾಸ್ತಿ, ಬೇಗ ಆವಿ ಆಗುತ್ತೆ, ಬೇಗ ಆವಿ ಆಗ್ತದೆ ಅದು. ಅಂದ್ರೆ ಈಗ ಬೇರೆ ಕಡೆ ಎಲ್ಲ ನನ್ಗೆ ಗೊತ್ತಿದ್ದಂಗೆ 350-400 ರೂಪಾಯಿ ಕೆಜಿಗೆ ಮಾಡ್ತಾರೆ. ನಾವು ಹೆಚ್ಚಿಗೆ ಅಂದ್ರೆ 250 ರೂಪಾಯಿ ಕೊಬ್ಬರಿ ಎಣ್ಣೆ ಚಪ್ಪಲಿ 250 ರೂಪಾಯಿ ಕೆಜಿ ಲೆಕ್ಕ ಕೊಡುದಿಲ್ಲ, ನಾವು ಕೌಂಟರ್ ಲೆಕ್ಕನೇ ಕೊಡುದು. ಒಂದು ಪ್ಯಾಕೆಟ್ ನಲ್ಲಿ ನಮ್ದು 18 ಚಪ್ಪಲಿ ಇರುತ್ತೆ, ಅದಕ್ಕೆ ಆ ಚಪ್ಪಲಿಗೆ ಎಷ್ಟು ರೇಟ್ ಅಂತ ಅದು ಹಾಕಿ ಕೊಡ್ತೇವೆ. ಈಗ ಎಲ್ಲ ಕೈ ಮಾಡಿದ್ದೇವೆ, ಏನು ಕೊಡುದಿಲ್ಲ, ಅದು ಒಂದು ಕಣ್ಣು ಕಾಣುದಿಲ್ಲ. ಜಯಂತ್ ಚಕ್ಕುಲಿ ಅಂತ ಬರೀತಾನೆ. ಜಯಂತ್ ಚಕ್ಕುಲಿ ಅಂತ ಬರೀತೀರಾ? ನಾನು ಶಾಲೆ ಹೋಗ್ಲಿಲ್ಲ ಇವ್ರೆ, ಖಾಲಿ ಎಷ್ಟು 4 ತಿಂಗಳ 5 ತಿಂಗಳ ಹೋಗಿದ್ದೇನೆ ಬಂಗಾರಪೇಟೆ ಶಾಲೆಗೆ. ಅದು ಸಾಲಾಗ್ಲು ಕಷ್ಟ ಅಲ್ಲ, ಇದರಲ್ಲಿ ಲೆಕ್ಕದಲ್ಲಿ ಹುಷಾರಿಲ್ಲ ಅಂದ್ರೆ ಲೆಕ್ಕದಲ್ಲಿ ಹಿಂದೆ ಅವರು ಎಲ್ಲ ಲೆಕ್ಕನ ಕರೆಕ್ಟ್ ಆಗಿ ಹೇಳ್ತಾರೆ. ಅದೇ ಇದ್ರಲ್ಲಿ ಲೆಕ್ಕ ಹುಷಾರಿಲ್ಲ ಅಂದ್ರೆ ಎಲ್ಲ ಯಾವಸ್ಬಿಡ್ತಾರೆ ಮತ್ತೆ. ಅಲ್ಲ ಹಾಗೆ ಮಸ್ತಾಗಿದೆ, ಆದ್ರೆ ಅಲ್ಲ ನಾನು ಹೋದಲ್ಲಿ ಎಲ್ಲ ಒಳ್ಳೆ ನನ್ನ ನೋಡ್ಕೊಂಡಿದ್ದಾನೆ ಮಾತ್ರ, ಸುಮ್ಮನೆ ಹೇಳುಸ ಇಲ್ಲ, ಒಳ್ಳೆ ಇದು ನೋಡಿದಾರಪ್ಪ. ಅಂದ್ರೆ ಈಗ ಆಗಿನ ಕಸ್ಟಮರ್ಸ್ ಈಗಲೂ ಇದಾರೆ ಅಂದ್ರೆ ಅದು ನಿಮ್ಮ ಎಂತ ಹೇಳೋದು, ಅದೇ ನಿಮ್ಮ ಅದೇ ಈಗ ನೋಡಿ, ಈಗ ಎಲ್ಲ ಆರ್ಡರ್ ತಗೊಂಡಿದ್ದೇವೆ. ಈಗ ನೋಡಿ ಅದೆಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಈಗ ನಾಳೆ. ಇದನ್ನೆಲ್ಲ ಸೇಲಿಗ ಸೇತು ನೋಡಿ ಎಲ್ಲ ಪ್ಯಾಕ್ ಆಗಿ ರೆಡಿ ಆಗಿದೆ, ಅಲ್ಲೂ ಕೂಡ ಪ್ಯಾಕ್ ಮಾಡ್ತಾ ಇದ್ದಾರೆ. ಹೆಸರು ಹಾಕಿ ಕೊಟ್ಟು ಬರ್ತೇವೆ. ಬೆಳಿಗ್ಗೆ ಎಷ್ಟು ಡೈಲಿ 4 ಗಂಟೆ ಹೇಳ್ತೀರಿ? 4 ಗಂಟೆ. ಮಲಗೋದು ಕೂಡ ಲೇಟ್ ಆಗ್ತದಲ್ಲ? ಈಗ ಬೇಗ ಮಲಗದೆ ಒಟ್ಟು 11 ಗಂಟೆ ಆಗ್ತದೆ. 11 ಗಂಟೆ ಆಗ್ತದೆ. ಆಗಲ್ಲ, 3:30-4 ಗಂಟೆಗೆ ಎದ್ದಂತಾರೆ. 12-12:30 ಅದ್ರ ಮುಂಚೆ ಆಗುದು. ಕೆಲವು ದಿವಸ 2-2:30 ಮಕ್ಕಳೆಲ್ಲ ಅಲ್ಲೆಲ್ಲೇ ಬಿಟ್ಟು ಹೋಗ್ತಾ, ಅದನ್ನೆಲ್ಲ ಕ್ಲೀನ್ ಆಗ್ಬೇಕಲ್ಲ ಮಾರ. ಹೌದೌದು, ಇನ್ನೂ ವ್ಯವಸ್ಥೆ ಅಲ್ಲ. ದಿವಸ ಕ್ಲೀನ್ ಆಗಿ ಆ ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಲಾಕ್ ಮಾಡಿ ಟೇಬಲ್ ಮೇಲೆ ಇಟ್ಟು ಒಣಸಿ ಎಲ್ಲ ಸ್ವಲ್ಪ ಕೆಲಸ ಉಂಟು. ಈಗೆಲ್ಲ ಬಿಟ್ಟು ಹುಡುಗರು ಯಾರು ಇಲ್ಲಲ್ಲ, ಈಗ ನಾವೆಲ್ಲ ಇದ್ರಿಗೆ ಜಯಂತ್ ಚಕ್ಕುಲಿ ಅಂತ ಬರ್ದ್ರು. ಇದನ್ನ ಫುಲ್ ಅದಕ್ಕೆ ಹೋಗಿ ಡಿಸೈನ್ ಎಲ್ಲರೂ ಇದು ಸೇಲ್ ಮಾಡ್ತೀರಲ್ಲ, ಅದಕ್ಕಿಂತ ಇದೇ ಜಾಸ್ತಿ ಬರ್ತಾವ ಅಥವಾ ಯಾವ್ದು ನಿಮ್ ಜಾಸ್ತಿ ಮಾಡ್ತೀರಿ? ಹೌದು, ಬೈಕ್ ಬಂದ್ರೆ ಒಂದು 10-15 ಬೈಕ್ ಬರ್ತದೆ ಕೆಲಸ ಸೀಸನ್ ಅಲ್ಲಿ.
15 ಸಲ ಮುಂಚೆ 20 ಬೈಕದ ಬಂದಿದ್ದು ಉಂಟು. ಈಗ ಒಂದು ಕೆಲವು ದಿವಸ ಬಂದ್ರೆ 15 ಬೈಕದವರೆಗೆ ಬರ್ತದೆ. ನಿನ್ನೆ ಇತ್ತು 10-12 ಬೈಕದ ಇತ್ತು. ಇಲ್ಲ. ಆ ತರ ಎಲ್ಲ ಬಂದ್ರೆ ನಿಮ್ಗೆ ಕೆಲಸ ಜಾಸ್ತಿ. ಜಾಸ್ತಿ ಇಡೀ ದಿವಸ ಆಗ್ತದೆ. ಇಡೀ ರಾತ್ರಿ ಅಂತಲೇ ಇಲ್ಲ, ಇಷ್ಟೊತ್ತಲ್ಲ ಆಗ್ಲೇಬೇಕಲ್ಲ, ಅದೇ ಮೂಮೆಂಟ್ ಕೊಡ್ಬೇಕಲ್ಲ ನಾವು. ಅಂದ್ರೆ ಈ ಕೆಲಸ ಮಾಡ್ಕೊಂಡು ನಿಮ್ಮ ಮನೆ ಕೆಲಸಗಳು ಮಾಡ್ಕೊಂಡು ಅಲ್ಲಿರೋದಲ್ಲ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಫ್ಯಾಮಿಲಿ ಒಟ್ಟೆ ಇದರಲ್ಲೇ ಮಾಡ್ತಾರೆ. ಹೌದು. ಇಲ್ಲಿ ಸಹ ಆಗುದಿಲ್ಲ. ನೋಡ್ಬೇಕು ಮಾರ್ರೆ. ಯಾಕಂದ್ರೆ ಇಲ್ಲಿ ಲೋಕಲ್ಸ್ ಅಂದ್ರೆ ಸಾಧಾರಣ ಇವರು ಹೆಬ್ರಿ ತಾಲೂಕು, ಕುಂದಾಪುರ ತಾಲೂಕು ಮತ್ತೆ ನಮ್ಮ ಕಾರ್ಕಳ ತಾಲೂಕು ಎಲ್ಲ ಕಡೆನೂ ಕೂಡ ಇವರು ಆರ್ಡರ್ ತಗೋತೀರಲ್ಲ, ಅದಕ್ಕಿಂತ ದೂರನೂ ತಗೋತೀರಿ. ಬಾಯ್ಕೆದೆಲ್ಲಾದ್ರೂ ಇದ್ರೆ ಇವ್ರಿಗೆ ನೀವು ಹೇಳ್ಬೋದು. ನೀವು ಡೀಟೇಲ್ಸ್ ಎಲ್ಲ ನಾನು ಹಾಕ್ತೇನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ. ಬಟ್ ಎಷ್ಟು ದಿವಸ ಮುಂಚೆ ಹೇಳ್ಬೇಕು ನಿಮಗೆ? 1 ವಾರ ಮುಂಚೆ. ಇದು ನೋಡಿ, ಈ ವಿಷಯ ನಾನು ಎಂತ ಹೇಳೋದು, ವಿಡಿಯೋಗೋಸ್ಕರ ಅಂತ ಹೇಳ್ತಾ ಇಲ್ಲ. ನನಗೆ ಇವರು ಸಾಧಾರಣ ಒಂದಷ್ಟು 4 ವರ್ಷದಿಂದ ನನಗೆ ಗೊತ್ತಿದೆ ಇವರು, ಆಯ್ತಾ. ನಾನು ಸ್ಪೆಷಲ್ ಫಂಕ್ಷನ್ಸ್ ಎಲ್ಲ ಇದ್ರು ಇಲ್ಲಿ ಇವರು ಊಟ ಕರೀತಾರೆ, ನಾನು ಬರ್ತಾ ಇದ್ದೆ. ಸೊ ಅದೇ ಟೈಮಲ್ಲಿ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಕಾಲಾಂತರ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿದ್ದಾರೆ. ಬಟ್ ನೋಡಿ, ನಾನು ಬೇರೆ ಕಡೆ ಎಲ್ಲ ಚಕ್ಕುಲಿ ಟೇಸ್ಟ್ ಮಾಡಿದ್ದೀನಿ. ಈಗ ನಾವು ಅಂಗಡಿ ಎಲ್ಲ ಅರ್ಜೆಂಟ್ ಎಲ್ಲ ತಗೊಂಡಿದ್ದೀವಿ. ಆದರೆ ಇದು ಜೆನ್ಯೂನ್ ಆಗಿ ನೀವು ಬೇಕಾದ್ರೆ ಲೋಕಲ್ ಬೇಕಾದ್ರೆ ಕೇಳಿ ಟೇಸ್ಟ್ ಹೇಗಿರುತ್ತೆ. ಯಾಕಂದ್ರೆ ತೆಂಗಿನ ಎಣ್ಣೆದು ನಮ್ಮ ಕಡೆ ಗೊತ್ತಲ್ಲ ನಿಮಗೆ ಟೇಸ್ಟ್ ಹೆಂಗಿರುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ಬಂದಾಗೆಲ್ಲ ಇವ್ರು ನಂಗೆ ಫ್ರೀಯಾಗಿ ಕೊಡ್ತಾರೆ, ನಾವು ದುಡ್ಡಾಗಿ ಕೊಟ್ಟು ತಗೊಂಡೋಗಿಲ್ಲ, ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಸ್ನೇಹಿತರೆ. ನಿಮ್ಗೆ ವಿಡಿಯೋ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಜಯಂತ್ ಚಕ್ಕುಲಿ ಅಂತ ಹೇಳಿ. ನಿಮ್ಗೆ ನನ್ನ ಮುಖಾಂತರ ತಗೋತೀವಿ ಅಂದ್ರೆ ನಾನು ಬೇಕಾದ್ರೆ ನಿಮ್ಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಹೇಳ್ತೇನೆ. ಇವ್ರ ನಂಬರ್ ಕೂಡ ಹಾಕಿರ್ತೀನಿ, ನೀವು ಇವ್ರು ಕೂಡ ಮೆಸೇಜ್ ಅನ್ನು ಮಾಡಿ ಇವ್ರನ್ನ ತಗೋಬಹುದು. ಬಾಯಿಕೆ ಚಕ್ಕುಲಿ ಅಥವಾ ಈ ತರ ರೆಗ್ಯುಲರ್ ಚಕ್ಕುಲಿಗಳನ್ನು ಕೂಡ ತಗೋಬಹುದು. ಸೊ ಇವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನೀವು ಕೂಡ ಇದನ್ನ ಟೇಸ್ಟ್ ಮಾಡಿ ನೀವು ಕಮೆಂಟ್ ಅಲ್ಲಿ ಬಂದು ಹೇಳಿ ಹೇಗಿದೆ ಅಂತ ಹೇಳಿ. ಸೊ ಎಲ್ಲರೂ ಕೂಡ ಧನ್ಯವಾದಗಳು.